Namaste friends, welcome back to second PUC chemistry class. In previous video, we studied ideal and non-ideal solutions. Okay, today's topic is colligative properties. Colligative properties are properties that depend on the number of solute particles, not their nature. Physical characteristics of solutions that depend solely on the number of dissolved solute particles rather than their chemical identity. ಅಂದ್ರೆ colligative properties physical properties ಇವು ಕೆಮಿಕಲ್ ರಿಯಾಕ್ಷನ್ ಅಲ್ಲ, ಜಸ್ಟ್ ಫಿಸಿಕಲ್ ಚೇಂಜ್ ಓನ್ಲಿ. ಈ ಪ್ರಾಪರ್ಟೀಸ್ ಸೊಲ್ಯೂಟ್ ಪಾರ್ಟಿಕಲ್ಸ್ ನಂಬರ್ ಮೇಲೆ ಡಿಪೆಂಡ್ ಆಗ್ತಾವು, ಅವುಗಳ ನೇಚರ್ ಮೇಲೆ ಆಗಲ್ಲ. ಸಿಂಪಲ್ ಆಗಿ ಹೇಳ್ಬೇಕಂತಂದ್ರ ಸೊಲ್ಯೂಟ್ ಯಾವ ಟೈಪ್ ಇದ್ರೂ ಪರವಾಗಿಲ್ಲ, ಎಷ್ಟು ಪಾರ್ಟಿಕಲ್ಸ್ ಇದೆ ಅನ್ನೋದು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಶುಗರ್ ಹಾಕಿದ್ರು ಸಾಲ್ಟ್ ಹಾಕಿದ್ರು ಸೇಮ್ ನಂಬರ್ ಆಫ್ ಪಾರ್ಟಿಕಲ್ಸ್ ಇತ್ತಪ್ಪ ಸೊಲ್ಯೂಟ್ ಇದ್ದಂದ್ರ ಅದರದ್ದು ಎಫೆಕ್ಟ್ ಸೇಮ್ ಇರ್ತೈತಿ. ಸೊ ವಿ ಸೇ these properties depend only on number of dissolved solute particles, not on their chemical identity. ಈ colligative properties ನಾಲ್ಕದವ್ರಿ. First one, relative lowering of vapor pressure. Second one, elevation of boiling point. Third one, depression in freezing point. Fourth one, osmotic pressure. Relative lowering of vapor pressure. ಏನ್ ಹೇಳ್ತೈತಿ? when a non-volatile solute is added to a solvent, a vapor pressure decreases. This depends only on the number of solute particles. ಏನಾಗುತ್ತೆ, ಒಂದು ಸಾಲ್ವೆಂಟಿಗೆ ನಾನ್ ವಾಲಟೈಲ್ ಸೊಲ್ಯೂಟ್ ಆಡ್ ಮಾಡಿದ್ರಿ ಅಂತಂದ್ರೆ ಅದ್ರ ವೇಪರ್ ಪ್ರೆಷರ್ ಡಿಕ್ರೀಸ್ ಆಗುತ್ತೆ. ಯಾಕಂತಂದ್ರೆ ಸಾಲ್ವೆಂಟ್ ಒಳಗಿರೋಂಥ ಮಾಲಿಕ್ಯೂಲ್ಸ್ ಸರ್ಫೇಸ್ ಇಂದ ವೇಪರ್ ಫೇಸಿಗೆ ಹೋಗೋದು ಕಮ್ಮಿ ಆಗುತ್ತಾ, ಸೊ ವೇಪರ್ ಪ್ರೆಷರ್ ಡಿಕ್ರೀಸ್ ಆಗುತ್ತೆ. ಕರೆಕ್ಟಾ? ದಿಸ್ ಡಿಪೆಂಡ್ಸ್ ಓನ್ಲಿ ಆನ್ ದ ನಂಬರ್ ಆಫ್ ಸೊಲ್ಯೂಟ್ ಪಾರ್ಟಿಕಲ್ಸ್. ಬಿಫೋರ್ ಆಡಿಂಗ್ ಸೊಲ್ಯೂಟ್ ಆಡ್ ಮಾಡೋಕಿನ ಮುಂಚೆ ಪ್ಯೂರ್ ಸಾಲ್ವೆಂಟ್ ವೇಪರ್ ಪ್ರೆಷರ್ ನ ನಾವು P1 ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಆಫ್ಟರ್ ಆಡಿಂಗ್ ಸೊಲ್ಯೂಟ್ ಆಡ್ ಮಾಡಿದ ನಂತರ ನಾವು ಸೊಲ್ಯೂಷನ್ ವೇಪರ್ ಪ್ರೆಷರ್ ನ P1 ಅಂತ ಕನ್ಸಿಡರ್ ಮಾಡ್ತೀವಿ. ಇಂಪಾರ್ಟೆಂಟ್ ಏನಂದ್ರ P1 ಈಸ್ ಲೆಸ್ ದನ್ P1 ಅಂದ್ರೆ ಆಲ್ವೇಸ್ ಡಿಕ್ರೀಸಸ್. ಈಗ ರೋಲ್ಸ್ ಲಾ ನೋಡ್ರಿ, P1 is equal to x1 into P1 ಅಂತ ಇದೆ. ಕರೆಕ್ಟಾ? ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಬೇಕಂದ್ರೆ ನಾವೇನ್ ಮಾಡ್ತೀವಿ, ಡೆಲ್ಟಾ P is equal to P1 ಮೈನಸ್ P1 ಮಾಡ್ತೀವಿ. ಅಂದ್ರೆ ಇದು ಆಕ್ಚುಯಲ್ ಡಿಕ್ರೀಸ್. ಹೌದಾ? ವಿಚ್ ಇಸ್ ಈಕ್ವಲ್ ಟು P1 ಇಂಟು x2 ಅಂತ ಬಂತು. ಹೆಂಗ್ ಬಂತು? ಇಲ್ಲಿ ಡೆರಿವೇಶನ್ ಇದೆ ನೋಡಿ ಇದರದ್ದು. ಏನ್ ಮಾಡ್ತೀವಿ ಅಂದ್ರೆ ರೋಲ್ಸ್ ಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು ಸಿಗ್ತೈತಿ. ಡೆಲ್ಟಾ P is equal to P1 ಮೈನಸ್ P1 ಅಂತ ಇದೆ. P1 ಆಸ್ ಇಟ್ ಈಸ್ ಇಟ್ರಿ, ಮೈನಸ್ ಆಸ್ ಇಟ್ ಈಸ್ P1 ಅಂತಂದ್ರೆ ರೋಲ್ಸ್ ಲಾ ಪ್ರಕಾರ x1 ಇಂಟು P1 ಅದನ್ನ ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸೊ ಇವು ಎರಡು ಟರ್ಮ್ಸ್ ಒಳಗ P1 ಕಾಮನ್ ತೆಗೆದ್ರೆ 1 ಮೈನಸ್ x1 ಬಂತು. ಕರೆಕ್ಟಾ? ವಿ ನೋ ದಟ್ x1 ಪ್ಲಸ್ x2 is equal to 1 ಅಂದ್ರೆ ಸಮ್ ಆಫ್ ಮೋಲ್ ಫ್ರಾಕ್ಷನ್ is equal to 1. ಇಲ್ಲಿ ಏನ್ ಮಾಡ್ತೀರಿ, x2 ಅಷ್ಟೇ ಇಲ್ಲಿಡ್ರಿ, ಈ x1 ಈ ಕಡೆ ಹೋದ್ರೆ 1 ಮೈನಸ್ x1 ಬಂತು. ಸೊ 1 ಮೈನಸ್ x1 ಜಾಗದಾಗ ನಾ x2 ಹಾಕ್ಬೋದಲ್ಲ. ದಟ್ಸ್ ವೈ ಡೆಲ್ಟಾ P is equal to P1 ಇಂಟು 1 ಮೈನಸ್ x1 ಅಂದ್ರೆ x2, ಅದಕ್ಕೆ ನಾ ಇಲ್ಲಿ x2 ಬರ್ಕೊಂಡಿದ್ದೀನಿ. ಸೊ ಡೆಲ್ಟಾ P ಅಂದ್ರೆ ಏನ್ರಿ, P1 ಮೈನಸ್ P1 ವಿಚ್ ಇಸ್ ಈಕ್ವಲ್ ಟು P1 ಇಂಟು x2 ಬಂತು. ಕರೆಕ್ಟಾ? ಈಗ ನೆಕ್ಸ್ಟ್ ನಮಗೆ ಏನ್ ಬೇಕಂತಂದ್ರೆ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಬೇಕು. ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಬೇಕಂತಂದ್ರ ಈಗೇನ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಐತಲ್ಲ ಅದರದ್ದು LHS ಮತ್ತು RHS ಗೆ ಡಿವೈಡೆಡ್ ಬೈ P1 ನ ಡಿವೈಡ್ ಮಾಡ್ತೀವಿ ಎರಡು ಕಡೆ. ಸೊ P1 ಮೈನಸ್ P1 ಡಿವೈಡೆಡ್ ಬೈ P1 ವಿಚ್ ಇಸ್ ಈಕ್ವಲ್ ಟು x2 ಬಂತು. ಅಂದ್ರೆ ಇಲ್ಲಿ RHS ಒಳಗಿರಂತ ನ್ಯೂಮರೇಟರ್ ಒಳಗಿರಂತ P1 ಡಿವೈಡೆಡ್ ಬೈ ಡಿನಾಮಿನೇಟರ್ ಒಳಗಿರಂತ P1 ಕ್ಯಾನ್ಸಲ್ ಆಗುತ್ತಾ. ಸೊ x2 ಉಳಿತೈತಿ. ಕರೆಕ್ಟಾ? ಇದ್ರ ರಿಸಲ್ಟ್ ನೋಡ್ರಿ ಹೆಂಗ್ ಬಂದೈತಿ. ರಿಲೇಟಿವ್ ಲೋವರಿಂಗ್ ವಿಚ್ ಇಸ್ ಈಕ್ವಲ್ ಟು ಮೋಲ್ ಫ್ರಾಕ್ಷನ್ ಆಫ್ ಸೊಲ್ಯೂಟ್ ಬಂದಿತ್ತಲ್ಲ. ನೆಕ್ಸ್ಟ್ ಈ ಮೋಲ್ ಫ್ರಾಕ್ಷನ್ ಫಾರ್ಮ್ನಾಗ ಮಾಡ್ರಿ, x2 is equal to N2 ಡಿವೈಡೆಡ್ ಬೈ N1 ಪ್ಲಸ್ N2 ಅಂತ ಬರಿತೀವಿ. ಸೊ N1 ಅಂದ್ರೆ ಏನು, ಮೋಲ್ಸ್ ಆಫ್ ಸಾಲ್ವೆಂಟ್, N2 ಅಂದ್ರೆ ಮೋಲ್ಸ್ ಆಫ್ ಸೊಲ್ಯೂಟ್. ಕರೆಕ್ಟಾ? ಈಗ ಫಾರ್ ಡೈಲ್ಯೂಟ್ ಸೊಲ್ಯೂಷನ್ ಅಂದ್ರ ಸೊಲ್ಯೂಷನ್ ಏನಾದ್ರೂ ಡೈಲ್ಯೂಟ್ ಫಾರ್ಮ್ನಾಗ ಇತ್ತಪ್ಪ ಅಂದ್ರ N2 ಈಸ್ ವೆರಿ 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 ಲೆಸ್ ದನ್ N1. ಹೌದಾ? ಅಂದ್ರೆ ನೆಗ್ಲಿಜಿಬಲ್. ಅದಕ್ಕೆ ನಾವು x2 is equal to N2 ಡಿವೈಡೆಡ್ ಬೈ N1 ಅಂತ ಬರೆದ್ಬಿಡ್ತೀವಿ. ಹಾಗಾಗಿ ಫಾರ್ ಡೈಲ್ಯೂಟ್ ಸೊಲ್ಯೂಷನ್ P1 ಮೈನಸ್ P1 ಡಿವೈಡೆಡ್ ಬೈ P1 ವಿಚ್ ಇಸ್ ಈಕ್ವಲ್ ಟು N2 ಡಿವೈಡೆಡ್ ಬೈ N1. ಕರೆಕ್ಟಾ? ಈ N2 ಡಿವೈಡೆಡ್ ಬೈ N1 ಏನೈತಲ್ಲ ಇದನ್ನ ಮಾಸ್ ರಿಲೇಷನ್ ಒಳಗೆ ಬರೆದ್ರ ಏನಾಗುತ್ತೆ ಅಂತಂದ್ರ W2 ಇಂಟು
m1 ಡಿವೈಡೆಡ್ ಬೈ m2 ಇಂಟು w1 ಬಂತು. ಹೆಂಗ್ ಬಂತು ಅಂತಂದ್ರೆ ಇಲ್ಲಿ ಗೊತ್ತೈತಿ ನಿಮ್ಗೆ ಏನಂದ್ರ ಮೋಲ್ಸ್ ಇಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಅದಕ್ಕೆ n ಇಸ್ ಈಕ್ವಲ್ ಟು w ಡಿವೈಡೆಡ್ ಬೈ m ಅಂತ ಗೊತ್ತೈತಿ. ಸೊ n1 ಬೇಕಂದ್ರೆ ಏನ್ ಮಾಡ್ತೀರಿ w1 ಡಿವೈಡೆಡ್ ಬೈ m1, n2 ಬೇಕಂದ್ರೆ ಏನ್ ಮಾಡ್ತೀರಿ w2 ಡಿವೈಡೆಡ್ ಬೈ m2. ಈಗ n2 ಬೇಕಾಗೈತಿ ನಮಗೆ, n2 ಡಿವೈಡೆಡ್ ಬೈ n1. ಅದಕ್ಕೆ ಏನ್ ಮಾಡಿದ್ರಿ w2 ಡಿವೈಡೆಡ್ ಬೈ m2 ಹೋಲ್ ಡಿವೈಡೆಡ್ ಬೈ n1 ಐತಿ. ಸೊ ಹೋಲ್ ಡಿವೈಡೆಡ್ ಬೈ n1 ಅಂತಂದ್ರ ಅದು w1 ಡಿವೈಡೆಡ್ ಬೈ m1 ಆಗ್ಬೇಕು. ಆದ್ರೆ ಅದು ರೆಸಿಪ್ರೋಕಲ್ ಆಗಿ ಏನಾಗುತ್ತೆ m1 ಡಿವೈಡೆಡ್ ಬೈ w1 ಆಗಿರುತ್ತೆ ಇಂಟು. ಸೊ n2 ಡಿವೈಡೆಡ್ ಬೈ n1 ಇಸ್ ಈಕ್ವಲ್ ಟು w2 ಡಿವೈಡೆಡ್ ಬೈ m2 ಇಂಟು m1 ಡಿವೈಡೆಡ್ ಬೈ w1 ಆಯಿತು. ಹೌದಾ? ಇದನ್ನ ನಾವು ಹೆಂಗ್ ಬರ್ಕೋಬಹುದು w2 ಇಂಟು m1 ಡಿವೈಡೆಡ್ ಬೈ m2 ಇಂಟು w1 ಬರ್ಕೋಬಹುದು. ಅದೇ ಸೇಮ್ ಇಲ್ಲಿ ಮಾಸ್ ರಿಲೇಷನ್ ಏನಿದೆ p1 ನಾಟ್ ಮೈನಸ್ p1 ಡಿವೈಡೆಡ್ ಬೈ p1 ನಾಟ್ ವಿಚ್ ಇಸ್ ಈಕ್ವಲ್ ಟು w2 ಇಂಟು m1 ಹೋಲ್ ಡಿವೈಡೆಡ್ ಬೈ m2 ಇಂಟು w1. ಇದು ನಿಮ್ಗೆ ಬೇಕಾಗಿರೋಂಥ ಫೈನಲ್ equation. ಇದರಿಂದ ಏನ್ ಮಾಡ್ತೀರಿ ಇದ್ರ ಯೂಸ್ ನೋಡ್ರಿ ವಿಚ್ ಈಸ್ ಯೂಸ್ಡ್ ಟು ಕ್ಯಾಲ್ಕುಲೇಟ್ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್. ಯೂಸ್ ಏನಂತಂದ್ರೆ ಇದು ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್ ನ ಕ್ಯಾಲ್ಕುಲೇಟ್ ಮಾಡಬಹುದು. ಇಲ್ಲಿ ನೋಡ್ರಿ W2 ಅಂದ್ರ ಮಾಸ್ ಆಫ್ ದ ಸೊಲ್ಯೂಟ್, W1 ಅಂದ್ರ ಮಾಸ್ ಆಫ್ ದ ಸಾಲ್ವೆಂಟ್, M1 ಅಂತಂದ್ರ ಮೋಲಾರ್ ಮಾಸ್ ಆಫ್ ದ ಸಾಲ್ವೆಂಟ್, M2 ಅಂತಂದ್ರ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್. ಇದನ್ನ ಯೂಸ್ ಮಾಡಿ ಅನ್ನೋನ್ ಮೋಲಾರ್ ಮಾಸ್ ನ ಕ್ಯಾಲ್ಕುಲೇಟ್ ಮಾಡಬಹುದು. ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ ಸೊಲ್ಯೂಟ್ ಪಾರ್ಟಿಕಲ್ಸ್ ಸರ್ಫೇಸ್ ಬ್ಲಾಕ್ ಮಾಡ್ತಾರೆ, ಸಾಲ್ವೆಂಟ್ ಎಸ್ಕೇಪ್ ಕಮ್ಮಿ ಆಗ್ತೈತಿ, ವೇಪರ್ ಪ್ರೆಷರ್ ಡಿಕ್ರೀಸ್ ಆಗುತ್ತೆ. ಸೊ ಫೈನಲಿ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಡೈರೆಕ್ಟ್ಲಿ ಈಕ್ವಲ್ಸ್ mole fraction of solute, and this concept is very important to find molar mass of unknown substances. Okay. Next, elevation of boiling point. Okay. Boiling point andre enu? Temperature where vapor pressure equals atmospheric pressure. Andre liquid boil ಆಗೋದು ಯಾವಾಗಂದ್ರ its vapor pressure becomes equal to atmospheric pressure. ಅಂದ್ರೆ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಗೆ ವೇಪರ್ ಪ್ರೆಷರ್ ಯಾವಾಗ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಗೆ ಈಕ್ವಲ್ ಆಗುತ್ತಾ ಆ ಟೆಂಪರೇಚರ್ ನ ನಾವು ಆ ಸೊಲ್ಯೂಷನ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ಓಕೆ. ಈಗ ಇಲ್ಲಿ ನೋಡಿ ಆಡಿಂಗ್ ನಾನ್ ವಾಲಟೈಲ್ ಸೊಲ್ಯೂಟ್ ವೇಪರ್ ಪ್ರೆಷರ್ ಏನಾಯ್ತು ಡಿಕ್ರೀಸ್ ಆಯ್ತು, ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಯ್ತು. ಓಕೆ. ಇದನ್ನ ನಾವು ಹೆಂಗ್ ಬರಿಬಹುದು ಅಂದ್ರೆ ಡೆಲ್ಟಾ ಟಿ ಬಿ ಇಸ್ ಈಕ್ವಲ್ ಟು ಟಿ ಬಿ ಮೈನಸ್ ಟಿ ಬಿ ನಾಟ್. ಹಿಯರ್ ಟಿ ಬಿ ನಾಟ್ ಈಸ್ ನಥಿಂಗ್ ಬಟ್ ಪ್ಯೂರ್ ಸಾಲ್ವೆಂಟ್ ಕೇಸ್ ಒಳಗ ಬಾಯ್ಲಿಂಗ್ ಪಾಯಿಂಟ್ ಟಿ ಬಿ ನಾಟ್ ಇರುತ್ತೆ. ಹೌದಾ? ಇಲ್ಲಿ ನೋಡ್ರಿ ನಾವು ಸೊಲ್ಯೂಟ್ ಆಡ್ ಮಾಡಿದ್ರ ಸೊಲ್ಯೂಷನ್ ನ ವೇಪರ್ ಪ್ರೆಷರ್ ಡಿಕ್ರೀಸ್ ಆಗುತ್ತೆ. ಸೊ ಸೇಮ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ರೀಚ್ ಮಾಡ್ಬೇಕಂದ್ರ ಮೋರ್ ಟೆಂಪರೇಚರ್ ಬೇಕಾಗುತ್ತೆ. ಹೆನ್ಸ್ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ದಿಸ್ increase is called elevation of boiling point. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಓಕೆ. ಇದನ್ನೇ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಕರೀತಾರೆ. ಮ್ಯಾಥಮೆಟಿಕಲ್ ರಿಲೇಷನ್ ನೋಡೋದಾದ್ರೆ ರಿಲೇಷನ್ ವಿತ್ ಮೊಲಾಲಿಟಿ ಡೆಲ್ಟಾ ಟಿ ಬಿ is directly proportional to m, which implies delta TB is equal to KB into m. Here proportionality sign remove ಮಾಡಿದ್ರೆ ನಾವು constant ಬರಿಬೇಕು. So KB is the boiling point elevation constant here. Okay. So delta TB is equal to KB into m. ಇದನ್ನ equation number 1 ಅಂತ ಕೊಡ್ರಿ. Okay. Experiment ಹೇಳುತ್ತಾ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಮೊಲಾಲಿಟಿ ಅಂತೇಳಿ. ಸೊ ನಾವ್ ಹೆಂಗ್ ಬರಿಬಹುದು ಡೆಲ್ಟಾ ಟಿ ಬಿ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಮೊಲಾಲಿಟಿ. ಸೊ ಡೆಲ್ಟಾ ಟಿ ಬಿ ಇಸ್ ಈಕ್ವಲ್ ಟು ಕೆ ಬಿ ಇಂಟು ಎಂ ಅಂತ ಬರಿಬಹುದು. ಇಲ್ಲಿ ಕೆ ಬಿ ಅಂದ್ರ ಬಾಯ್ಲಿಂಗ್ ಪಾಯಿಂಟ್ ಎಲಿವೇಶನ್ ಕಾನ್ಸ್ಟೆಂಟ್, ಎಂ ಅಂದ್ರ ಮೊಲಾಲಿಟಿ. ಯೂನಿಟ್ ಆಫ್ ಕೆ ಬಿ ನೋಡ್ರಿ ಏನೈತಿ ಕೆಲ್ವಿನ್ ಕಿಲೋಗ್ರಾಮ್ ಪರ್ ಮೋಲ್ ಐತಿ. ಓಕೆ. ಇದು ಕೆ ಬಿದ ಯೂನಿಟ್. ನೆಕ್ಸ್ಟ್ ಮೊಲಾಲಿಟಿ ಫಾರ್ಮುಲಾ ನೋಡ್ರಿ. ಮೊಲಾಲಿಟಿ ಫಾರ್ಮುಲಾ ಏನಂತಂದ್ರ W2 divided by M2 whole divided by W1 divided by 1000. Okay, which is equal to 1000 into W2 divided by M2 into W1. This is the formula of molality. ಇದನ್ನ ಏನ್ ಮಾಡ್ರಿ ಈಗ ಮೊಲಾಲಿಟಿ ಫಾರ್ಮುಲಾ ಗೊತ್ತೈತಲ್ಲ, ಈ M is equal to 1000 into W2 divided by M2 into W1. ಇದನ್ನ
equation 1 ಒಳಗೆ substitute ಮಾಡ್ರಿ. So substituting the value of molality in equation number 1. ಅವಾಗ ಏನಾಯ್ತು, ಡೆಲ್ಟಾ ಟಿ ಬಿ ಇಸ್ ಈಕ್ವಲ್ ಟು ಕೆ ಬಿ ಇಂಟು 1000 ಇಂಟು W2 ಡಿವೈಡೆಡ್ ಬೈ M2 ಇಂಟು W1 ಆಯ್ತು. ಇವಾಗ ಏನ್ ಮಾಡ್ರಿ, ನಿಮ್ಗೆ M2 ನ ಬೇಕಲ್ಲ, ಸೊ M2 ನ ಈ ಕಡೆ ಹಾಕ್ರಿ, ಈ ಡೆಲ್ಟಾ ಟಿ ಬಿ ನ ಈ ಕಡೆ ಕಳಿಸಿದ್ರೆ ಏನಾಗ್ತ, M2 ಇಸ್ ಈಕ್ವಲ್ ಟು ಕೆ ಬಿ ಇಂಟು 1000 ಇಂಟು W2 ಡಿವೈಡೆಡ್ ಬೈ ಡೆಲ್ಟಾ ಟಿ ಬಿ ಇಂಟು W1 ಬಂತು. ಹೌದಾ, ಇದನ್ನ ಯೂಸ್ ಮಾಡಿ ನಾವೇನ್ ಮಾಡ್ತೀವಿ, ಮೋಲಾರ್ ಮಾಸ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. Okay, this is the actual equation. Delta TB is equal to KB into 1000 into W2 divided by M2 into W1. So ನಾವು ಇಲ್ಲಿ ಏನು ಮಾಡ್ತೀವಿ, ಇದನ್ನ ಈ equation ನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಿ, ಮೋಲಾರ್ ಮಾಸ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಕ್ಕೆ ನಾವು ಇಲ್ಲಿ ಏನು ಬರ್ತೀವಿ, ಈ M2 ನ ಈ ಕಡೆ ಹಾಕಿ ಡೆಲ್ಟಾ TB ನ ಈ ಕಡೆ ಹಾಕಿದ್ವಿ. ಸೊ M2 is equal to KB into 1000 into W2 divided by ಡೆಲ್ಟಾ TB into W1 ಬಂತು. ಓಕೆ, ಈಗ ಗ್ರಾಫ್ ಐಡಿಯಾ ನೋಡ್ರಿ, ಏನೈತಿ ಗ್ರಾಫ್, ಏನ್ ಹೇಳ್ತೈತಿ ಅಂದ್ರ ಸೊಲ್ಯೂಷನ್ ವೇಪರ್ ಪ್ರೆಷರ್ ಕರ್ವ್ ಈಸ್ ಬಿಲೋ ಸಾಲ್ವೆಂಟ್, ಸೊ ಬಾಯ್ಲಿಂಗ್ ಪಾಯಿಂಟ್ ಈಸ್ ಹೈಯರ್. ಅಂದ್ರ ಗ್ರಾಫ್ ಅಲ್ಲಿ ನೋಡಿದ್ರ ಸೊಲ್ಯೂಷನ್ ಕರ್ವ್ ಆಲ್ವೇಸ್ ಪ್ಯೂರ್ ಸಾಲ್ವೆಂಟ್ ಕರ್ವ್ ಬಿಲೋ ಇರುತ್ತ. ಸೊ ಬಾಯ್ಲಿಂಗ್ ಪಾಯಿಂಟ್ ರೀಚ್ ಮಾಡೋಕೆ ಸೊಲ್ಯೂಷನ್ಗೆ ಹೈಯರ್ ಟೆಂಪರೇಚರ್ ಬೇಕು, ಅದಕ್ಕೆ ಬಾಯ್ಲಿಂಗ್ ಪಾಯಿಂಟ್ ಈಸ್ ಹೈಯರ್. ಅಂಡರ್ಸ್ಟ್ಯಾಂಡ್? ಸೊ ಫೈನಲ್ ಕಾನ್ಸೆಪ್ಟ್ ಲೈನ್ ಹೇಳ್ಬೇಕಂದ್ರೆ ಇದು ಕೊಲಿಗೇಟಿವ್ ಪ್ರಾಪರ್ಟಿ, ಅಂದ್ರೆ ಡಿಪೆಂಡ್ಸ್ ಓನ್ಲಿ ಆನ್ ನಂಬರ್ ಆಫ್ ಸೊಲ್ಯೂಟ್ ಪಾರ್ಟಿಕಲ್ಸ್, ನೇಚರ್ ಇಂಪಾರ್ಟೆಂಟ್ ಇಲ್ಲ. ಸೊ ಒನ್ ಲೈನ್ ಒಳಗೆ ಹೇಳ್ಬೇಕಂದ್ರೆ ಸೊಲ್ಯೂಟ್ ಆಡ್ ಮಾಡ್ತೀರಿ, ವೇಪರ್ ಪ್ರೆಷರ್ ಡೌನ್ ಆಗುತ್ತಾ, ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತಾ, ಅಪ್ ಆಗುತ್ತಾ. ಇದನ್ನ ಇನ್ಕ್ರೀಸ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಈ ರೀತಿ ಇನ್ಕ್ರೀಸ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಆಗುತ್ತಲ್ಲ, ಇದನ್ನ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ಇವತ್ತು ಹೇಳಿದಂತ ಎರಡು ಕಾನ್ಸೆಪ್ಟ್ಗಳು ಅರ್ಥ ಆಗಿದಾವ ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಆನ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಂಡ್ ಆಸ್ಮಾಟಿಕ್ ಪ್ರೆಷರ್. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಶೇರ್ ವಿತ್ ಯುವರ್ ಕ್ಲಾಸ್ಮೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.